ಸೆಕೆಂಡ್ ಪಿ ಯು ಸಿ ಆದ್ಮೇಲೆ ನಿಮ್ಗೆ ಇಂಜಿನಿಯರಿಂಗ್ ಹೋಗಕ್ ಇಷ್ಟ ಇಲ್ಲ, ಮೆಡಿಕಲ್ ಮಾಡಕ್ ಇಷ್ಟ ಇಲ್ಲ. ಸೊ ವಾಟ್ ಆರ್ ದ ಆಪ್ಷನ್ ಸ್ಟೂಡೆಂಟ್ಸ್? ಪ್ಲೀಸ್ ಈ ವಿಡಿಯೋನ ಎಂಡ್ವರೆಗೂ ನೋಡಿ, ಯಾಕಂದ್ರೆ ಈ ವಿಡಿಯೋ ನಾನು ನಿಮಗೆ ವಾಟ್ ಆರ್ ದ ಟ್ರೆಂಡಿಂಗ್ ಆಪ್ಷನ್ಸ್, ವಾಟ್ ಆರ್ ದ ಆಪ್ಷನ್ಸ್ ಇನ್ ನಾನ್ ಮೆಡಿಕಲ್, ವಾಟ್ ಆರ್ ದ ಆಪ್ಷನ್ಸ್ ಇನ್ ಅಗ್ರಿಕಲ್ಚರ್, ಏವಿಯೇಷನ್, ಸ್ಟೂಡೆಂಟ್ ಆರ್ಮಿ ಎಲ್ಲಾನು ಕೂಡ ಹೇಳ್ತೀನಿ ಸ್ಟೂಡೆಂಟ್ಸ್. ಸೊ ದಿಸ್ ಕ್ಯಾನ್ ಬಿ ಎ ವೆರಿ ಇಂಪಾರ್ಟೆಂಟ್ ವಿಡಿಯೋ ನಿಮ್ಮೆಲ್ಲ ಫ್ಯೂಚರ್ಗೋಸ್ಕರ ಸ್ಟೂಡೆಂಟ್ಸ್. ಸೊ ಈ ವಿಡಿಯೋ ಮಾಡೋದಕ್ಕೆ ತುಂಬಾ ಎಫರ್ಟ್ ಹೋಗಿದೆ. ಸೊ ಎಲ್ಲರೂ ಕೂಡ ಒಂದ್ಸತಿ ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ ಸ್ಟೂಡೆಂಟ್ಸ್. ಈಗ starting off with the most common way of after second PUC. Second PUC ಆಯ್ತಾ, ನೆಕ್ಸ್ಟ್ ತುಂಬಾ ಕಾಮನ್ ಇದೆ ಸ್ಟೂಡೆಂಟ್ಸ್, ರಿಸರ್ಚ್ ಮತ್ತೆ ಪ್ಯೂರ್ ಸೈನ್ಸ್. ನಾನು ಕೂಡ ಸ್ಟೂಡೆಂಟ್ಸ್ ಇದನ್ನ ಮಾಡಿದ್ದೆ, ಬಟ್ ಈಗ BSc ಸ್ಟೂಡೆಂಟ್ಸ್ ವ್ಯಾಲ್ಯೂ ಕಮ್ಮಿ ಆಗ್ಬಿಟ್ಟಿದೆ. BSc ಗೆ ಆಲ್ಮೋಸ್ಟ್ ಈಗ ವ್ಯಾಲ್ಯೂ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. BSc ಆಗಿರ್ಬೋದು, ಅದು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥ್ಸ್. ನೀವು PCMB ತಗೊಂಡಿದ್ರೆ ಒಂದು ಪಾರ್ಟ್ ಮಾಡ್ಬೋದು, PCMC ತಗೊಂಡ್ರೆ ಒಂದು ಪಾರ್ಟ್ ಮಾಡ್ಬೋದು. ಇಲ್ಲಿ ನಿಮಗೆ 3 ಆಪ್ಷನ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಮಾಡಿದ್ದು ಬಾಟ್ನಿ, ಝುವಾಲಜಿ, ಅದಾದ್ಮೇಲೆ ಕೆಮಿಸ್ಟ್ರಿ. ಸೊ CBZ. ಸೊ ಆ ತರ ಒಂದು ಕಾಂಬಿನೇಷನ್ ಬರುತ್ತೆ. ಆಮೇಲೆ BSc ಮಾಡಿದ್ಮೇಲೆ ಈಗ MSc ಅಂತೂ ಕಂಪಲ್ಸರಿ ಮಾಡ್ಲೇಬೇಕಾಗುತ್ತೆ. ಅವಾಗ ನಿಮ್ಗೊಂದು ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ಮುಂದೆ ಹೋಗ್ಬಿಟ್ಟು. ಓಕೆನಾ? ದೆನ್ ದೇರ್ ಇಸ್ ಸ್ಟೂಡೆಂಟ್ಸ್ ಬಯೋಟೆಕ್ನಾಲಜಿ. ಸಪರೇಟ್ ಆಗಿ ಬಯೋಟೆಕ್ನಾಲಜಿ ತಗೋಬಹುದು ನೀವು. ನಿಮ್ಗೆ ಪ್ಯೂರ್ ಸೈನ್ಸ್ ಬೇಡ, ನೀವು ಬಯೋಟೆಕ್ನಾಲಜಿ ಹೋಗ್ಬೇಕು, ಇಲ್ಲ ಅಂದ್ರೆ ಮೈಕ್ರೋಬಯಾಲಜಿ ಹೋಗ್ಬೇಕು. ಆ ತರ ಕಾಂಬಿನೇಷನ್ಸ್ ಕೂಡ ಇದೆ. BSc ಇನ್ ಬಯೋಟೆಕ್ನಾಲಜಿ, BSc ಇನ್ ಮೈಕ್ರೋಬಯಾಲಜಿ ಎಲ್ಲ ಇದೆ ಸ್ಟೂಡೆಂಟ್ಸ್. ಆ ತರ ಆಪ್ಷನ್ಸ್. ಜೆನೆಟಿಕ್ಸ್ ಇದೆ, ಎಷ್ಟೊಂದು ಕಾಲೇಜಸ್ ಅಲ್ಲಿ ಲೈಫ್ ಸೈನ್ಸ್ ಅಂತ ಇದೆ, BSc ಅಂಡ್ MSc ಇನ್ ಲೈಫ್ ಸೈನ್ಸ್ ಅಂತ. ಓಕೆನಾ? ಸೊ ದೋಸ್ ದ ಆಪ್ಷನ್ ಸ್ಟೂಡೆಂಟ್ಸ್. ಇಲ್ಲಿ ನಿಮಗೆ ನಾನು ಕರಿಯರ್ ಆಪ್ಷನ್ಸ್ ಕೂಡ ಆಡ್ ಮಾಡಿದ್ದೀನಿ. ಇಲ್ಲಿ ನೀವು ಇದನ್ನ ಓದಿದ್ರೆ ನಿಮಗೆ ಯಾವ ತರ ಜಾಬ್ ಸಿಗ್ಬೋದು, DRDO, R&D, ISRO ಎಲ್ಲಾದ್ರೂ ಹೋಗ್ಬೋದು. ಆಬ್ವಿಯಸ್ಲಿ ಚಾನ್ಸ್ ಎಲ್ಲ ಕಡೆ ಚಾನ್ಸ್ ಇದ್ದೇ ಇರುತ್ತೆ. ಫಾರ್ಮಾದಲ್ಲಿ, ಬಯೋಟೆಕ್ ಅಲ್ಲಿ, BSc ಮೈಕ್ರೋಬಯಾಲಜಿ, ಜೆನೆಟಿಕ್ಸ್, ಬಯೋಕೆಮಿಸ್ಟ್ರಿ ಎಲ್ಲ ಮಾಡ್ಬೋದು. ಅದಾದ್ಮೇಲೆ ತುಂಬಾ ಕಡೆ ಇಂಟಿಗ್ರೇಟೆಡ್ MSc ಇರುತ್ತೆ. BSc MSc ಎರಡು ಒಟ್ಟಿಗೆ ಸೇರಿ ಮಾಡಿಸ್ತಾರೆ ಅಲ್ಲಿ. ಓಕೆನಾ? ಸೊ ಅದು ಕೂಡ ನೀವು ಸ್ಟೂಡೆಂಟ್ಸ್ ಹೋಗ್ಬೋದು. ಈಗ ದೆನ್ ಸ್ಟೂಡೆಂಟ್ಸ್ ಇಸ್ ದ ನಾನ್ MBBS, ಮೆಡಿಕಲ್ ಬಟ್ ನಾನ್ MBBS. ಇದು ಈ ಎಲ್ಲದೂ ಕೂಡ ನೀವು ನೀಟ್ ಕಡೆಯಿಂದ ಹೋಗ್ಬೋದು ಸ್ಟೂಡೆಂಟ್ಸ್. ನೀಟ್ ಕಡೆಯಿಂದ ಎಲ್ಲದಕ್ಕೂ ಹೋಗ್ಬೋದು ನೀವು. ಯಾವುದು ಆಯುರ್ವೇದ ಹೋಗ್ಬೋದು, ಹೋಮಿಯೋಪತಿ, ಫಿಸಿಯೋಥೆರಪಿ. ಸ್ಟೂಡೆಂಟ್ಸ್ ಈ ಫಿಸಿಯೋಥೆರಪಿಗೆ ತುಂಬಾ ವ್ಯಾಲ್ಯೂ ಇದೆ. ಎಸ್ಪೆಷಲಿ ನೀವು ಸ್ಪೋರ್ಟ್ಸ್ ಕಡೆ ಹೋಗ್ಬಿಟ್ರೆ, ಸ್ಪೋರ್ಟ್ಸ್ ಕಡೆ ಹೋದ್ರೆ ಇದು ಫಿಸಿಯೋಥೆರಪಿಗೆ ತುಂಬಾ ವ್ಯಾಲ್ಯೂ ಇದೆ. ಸೇಮ್ ಹೋಮಿಯೋಪತಿ ಕೂಡ. ಎಸ್ಪೆಷಲಿ ಇಂಡಿಯಾದಲ್ಲಿ ಹೋಮಿಯೋಪತಿಗೆ ತುಂಬಾ ಆಪ್ಷನ್ಸ್ ಇದೆ. ಓಕೆನಾ? ಸೊ ಇದೆಲ್ಲ ಸ್ಟೂಡೆಂಟ್ಸ್ ಎಲ್ಲ ನೀಟ್ ಬೇಸ್ಡ್ ಎಂಟ್ರಿ. ಆಲ್ಮೋಸ್ಟ್ ಇದೆಲ್ಲ ನೀಟ್ ಎಕ್ಸಾಮ್ ಬರಿಬೇಕಾಗುತ್ತೆ. ಇದಕ್ಕೆಲ್ಲ ನೀಟ್ ಎಕ್ಸಾಮ್ ಬರಿಬೇಕಾಗುತ್ತೆ. ಈಗ ಆಲ್ಟರ್ನೇಟ್ ಕರಿಯರ್ಸ್ ಮತ್ತೆ ಸ್ಟೂಡೆಂಟ್ಸ್ BSc ನರ್ಸಿಂಗ್, ಇದೆಲ್ಲ KCET ಥ್ರೂ ಹೋಗ್ಬೋದು ಸ್ಟೂಡೆಂಟ್ಸ್. ಇದೆಲ್ಲಾನು ಕೂಡ ಅಕಸ್ಮಾತ್ ನಿಮಗೆ ಬಯಾಲಜಿ ತುಂಬಾ ಇಷ್ಟ, ನಿಮಗೆ ಈ ಬಯಾಲಜಿ ಫೀಲ್ಡ್ ಮುಂದೆ ಹೋಗ್ಬೇಕು. ಸೊ KCET ಎಕ್ಸಾಮ್ ಅಲ್ಲಿ ಒಂದು ಒಳ್ಳೆ ರ್ಯಾಂಕ್ ತಗೊಂಡ್ರೆ ಎಲ್ಲದಕ್ಕೂ ಹೋಗ್ಬೋದು ಸ್ಟೂಡೆಂಟ್ಸ್. BSc ನರ್ಸಿಂಗ್ ನೀವು ಗೌರ್ಮೆಂಟ್ ಜಾಬ್ಸ್ ಹೋಗ್ಬೋದು, ಬೇರೆ ಅಬ್ರಾಡ್ ಅಲ್ಲೂ ಕೂಡ ಕೆಲಸಕ್ಕೆ ಹೋಗ್ಬೋದು ನೀವು BSc ನರ್ಸಿಂಗ್ ಮಾಡಿದ್ರೆ. ಓಕೆನಾ? ಸೇಮ್ ಗೋಸ್ B.Pharm, D.Pharm. ನೀವು ಒಂದು ಹೊಸದು ನೀವೇ ಮೆಡಿಕಲ್ ಸ್ಟೋರ್ ಓಪನ್ ಕೂಡ ಮಾಡ್ಬೋದು. ಅಗೇನ್ ಆಲ್ ಆಫ್ ದಿ ಸ್ಟೂಡೆಂಟ್ಸ್ ಆರ್ ದ ಆಪ್ಷನ್ಸ್ ಇಲ್ಲಿ. ಈಗ ಮ್ಯಾಥಮೆಟಿಕ್ಸ್ ಮತ್ತೆ ಟೆಕ್ ಓರಿಯೆಂಟೆಡ್, ನಿಮ್ಗೆ ಮ್ಯಾಥ್ಸ್ ತುಂಬಾ ಇಷ್ಟ, ನಿಮ್ಗೆ ಬಯಾಲಜಿ ಇಷ್ಟಾನೇ ಇಲ್ಲ, ನಿಮ್ಗೆ ಆಗಲ್ಲ, ನಿಮ್ಗೆ ಬಯಾಲಜಿ, ನಿಮ್ಗೆ ಟೆಕ್ ತುಂಬಾ ಇಷ್ಟ. ಸೊ ಅವಾಗ ನೀವೇನ್ ಮಾಡ್ಬೇಕು ಸ್ಟೂಡೆಂಟ್ಸ್? ನೋಡಿ, BCA ಇಸ್ ಗುಡ್ ಆಪ್ಷನ್. ಬಟ್ ಈಗ BCA ಆದ್ಮೇಲೆ ಮಾಸ್ಟರ್ಸ್ ಕೂಡ ಮಾಡ್ಬೇಕಾಗುತ್ತೆ. ಈಗ ಲಾಸ್ಟ್ 1-2 years ಅಲ್ಲಿ BCA ವ್ಯಾಲ್ಯೂ ಸ್ವಲ್ಪ ಕಮ್ಮಿ ಆಗಿದೆ ಬಿಕಾಸ್ ಆಫ್ ದ AI. ನಿಮ್ಮೆಲ್ಲರಿಗೂ ಗೊತ್ತು. ಸೇಮ್ ಗೋಸ್ ಫಾರ್ BSc ಕಂಪ್ಯೂಟರ್ ಸೈನ್ಸ್ ಕೂಡ. ಎರಡೂ ಕೂಡ ಸ್ಟೂಡೆಂಟ್ಸ್ ಸೇಮ್ ಫೇಟ್. ಬಟ್ ಸ್ಟ್ಯಾಟಿಸ್ಟಿಕ್ಸ್, ಡೇಟಾ ಸೈನ್ಸ್ ಸ್ಟೂಡೆಂಟ್ಸ್, ಡೇಟಾ ಸೈನ್ಸ್ ಕೂಡ ಈಗಲೂ ವ್ಯಾಲ್ಯೂ ತುಂಬಾ ಇದೆ. BSc ಮತ್ತೆ MSc ಇನ್ ಡೇಟಾ ಸೈನ್ಸ್ಗೆ ತುಂಬಾ ವ್ಯಾಲ್ಯೂ ಇದೆ. ಸರಿನಾ? ಇಲ್ಲಿ AI LM ಕೋರ್ಸಸ್ ಮಾಡಿದ್ರೆ ಒಳ್ಳೆಯದಾಗುತ್ತೆ ಆಬ್ವಿಯಸ್ಲಿ ಇಲ್ಲಿ. ಆಮೇಲೆ ಇಲ್ಲಿ ಕೂಡ ಮ್ಯಾಥ್ಸ್ ಬೇಕಾಗುತ್ತೆ, ಫೈನಾನ್ಸ್ ಬೇಕಾಗುತ್ತೆ. BBA ಸ್ಟೂಡೆಂಟ್ಸ್ ಇಲ್ಲಿ ನಿಮಗೆ ಬಿಸ್ನೆಸ್ ತುಂಬಾ ಇಷ್ಟ, ನಿಮಗೆ ಮ್ಯಾಥ್ಸ್ ಬಿಸ್ನೆಸ್ ತುಂಬಾ ಇಷ್ಟ. ಸೊ ಅಲ್ಲೂ ಕೂಡ ಹೋಗ್ಬೋದು. ಅಗೇನ್ ಸ್ಟೂಡೆಂಟ್ಸ್, ನಾನು ನಿಮ್ಗೆ ಇದು ಬರೀ ಗೈಡ್ ಮಾಡ್ತಾ ಇದೀನಿ, ನಿಮಗೆ ಆಪ್ಷನ್ಸ್ ತೋರಿಸ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಇದ್ರಲ್ಲಿ ಒಂದು ಯಾವ್ದಾದ್ರು ಆಪ್ಷನ್ ಇಷ್ಟ ಆದ್ರೆ ಅದ್ರ ಬಗ್ಗೆ ನೀವು ಇನ್ಫಾರ್ಮೇಶನ್ ಜಾಸ್ತಿ ತಗೊಂಡು ಟ್ರೈ ಮಾಡಿ. ನೀವೆಲ್ಲರೂ ಕೂಡ ಲೆಟ್ಸ್ ಸೇ ನಿಮಗೆ ಡೇಟಾ ಸೈನ್ಸ್ ತುಂಬಾ ಇಷ್ಟ, ಸೊ ಟ್ರೈ ಮಾಡಿ. ಡೇಟಾ ಸೈನ್ಸ್ ಯಾವ ಕಾಲೇಜ್ ಇದೆ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಯಾವ ಕಾಲೇಜ್ ಚೆಕ್ ಮಾಡಿ, ಅದನ್ನ ಫಸ್ಟ್ ನೀವು ಕುತ್ಕೊಂಡಿ. ಓಕೆನಾ ಸ್ಟೂಡೆಂಟ್ಸ್? ಅದಾದ್ಮೇಲೆ ರೇಡಿಯಾಲಜಿ, ನೋಡಿ ಇದೆಲ್ಲಾನು ಕೂಡ ಮೆಡಿಕಲ್ ಸ್ಟೂಡೆಂಟ್ಸ್, ಎಲ್ಲಾನು ಕೂಡ ಮೆಡಿಕಲ್, ಎಲ್ಲಾದು ಕೂಡ BSc ಇದೆ ಈಗ. ಬಟ್ ಇದು ತುಂಬಾ ಕಾಲೇಜಸ್ ಅಲ್ಲಿ ಈ ಕೋರ್ಸ್ ನಿಮ್ಗೆ ಸಿಗ್ಬೇಕಂದ್ರೆ ಅವ್ರದ್ದೇ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ತುಂಬಾ ಕಡೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಇಲ್ಲಾಂದ್ರೆ ನೀಟ್ ಇಂದ ಸ್ಕೋರ್ ತಗೋತಾರೆ. ಸೊ ಅಕಸ್ಮಾತ್ ನೀವು ಬಯಾಲಜಿ ನಿಮ್ ಸಬ್ಜೆಕ್ಟ್ ಇದ್ರೆ ಎಲ್ಲಾರು ಕೂಡ ಪ್ಲೀಸ್ ನೀಟ್ ಎಕ್ಸಾಮ್ ನ ಬರೀರಿ. ಐ ಹೋಪ್ ನೀವೆಲ್ಲ ಮಾಡಿರ್ತೀರಾ ಅಪ್ಲಿಕೇಶನ್ ನ. ಓಕೆನಾ? ಎಲ್ಲ ಇದೆ ಸ್ಟೂಡೆಂಟ್ಸ್. ನೋಡಿ ಎಲ್ಲದಕ್ಕೂ ಕೂಡ AI ಪ್ರೂಫ್. ಇದು AI ಬಂದು ಇದ್ಯಾವುದು ರಿಪ್ಲೇಸ್ ಮಾಡಕ್ಕಾಗಲ್ಲ. AI ಬಂದು ಒಂದು ಲ್ಯಾಬ್ ಟೆಕ್ನಿಷಿಯನ್ ಜಾಬ್ ಸಿಗುತ್ತೆ ನಿಮಗೆ
ನಿಮ್ಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇದ್ರೆ ಸ್ಟೂಡೆಂಟ್ಸ್ ಇದ್ರೆ, ದೆನ್ ಆಬ್ವಿಯಸ್ಲಿ ದ ಮೋಸ್ಟ್ ಡಿಮಾಂಡಿಂಗ್ ಸಬ್ಜೆಕ್ಟ್ ಕಂಪ್ಲೀಟ್ AI ನ ಕ್ರಾಕ್ ಮಾಡಕ್ಕಾಗಲ್ಲ, ದಟ್ ಇಸ್ BSc ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್. BSc ಅಗ್ರಿಕಲ್ಚರ್, BSc ಹಾರ್ಟಿಕಲ್ಚರ್, ಫಾರೆಸ್ಟ್ರಿ ಇದೆಲ್ಲದಕ್ಕೂ ಕೂಡ ಈಸಿಯಾಗಿ ನೀವು KCET ಥ್ರೂ ಹೋಗ್ಬೋದು. KCET ಒಳ್ಳೆ ರ್ಯಾಂಕ್ ಬಂದ್ರೆ ಇದೆಲ್ಲ ಸಿಗುತ್ತೆ ನಿಮಗೆ. ಓಕೆ, ಸೇಮ್ ಗೋಸ್ ಫಾರ್ ಫಾರೆಸ್ಟ್ರಿ, ಹಾರ್ಟಿಕಲ್ಚರ್, ಸೆರಿಕಲ್ಚರ್, BSc ಇನ್ ಎನ್ವೈರನ್ಮೆಂಟ್ ಸೈನ್ಸ್ ಸ್ಟೂಡೆಂಟ್ ತುಂಬಾ ಇದೆ, ಇದು ಕೂಡ ವ್ಯಾಲ್ಯೂ ತುಂಬಾ ಇದೆ. ಈಗ ಸದ್ಯಕ್ಕೆ ಇಂಡಿಯಾದಲ್ಲಿ ಕಮ್ಮಿ, ಬಟ್ ನೆಕ್ಸ್ಟ್ 2-3 ಇಯರ್ಸ್ ಅಲ್ಲಿ ಇದಕ್ಕೆ ವ್ಯಾಲ್ಯೂ ಜಾಸ್ತಿ ಆಗ್ಬೋದು. ಓಕೆನಾ. ದೆನ್ ಸ್ಟೂಡೆಂಟ್ಸ್ ಏವಿಯೇಷನ್ ಅಂಡ್ ಡಿಫೆನ್ಸ್, ಎಷ್ಟೊಂದು ಕಡೆ ಫ್ಲೈಯಿಂಗ್ ಸ್ಕೂಲ್ಸ್ ಇರುತ್ತೆ. ಅಕಸ್ಮಾತ್ ನಿಮಗೆ ಪೈಲಟ್ ಆಗೋಕೆ ತುಂಬಾ ಇಷ್ಟ, ನೀವು PCMB ತಗೊಂಡಿರೋ ಸ್ಟೂಡೆಂಟ್ಸ್, ನಿಮ್ಗೆ ಇಷ್ಟ ಇದ್ರೆ ಟ್ರೈ ಮಾಡಿ. ಬಿಕಾಸ್ ಪೈಲಟ್ಸ್ಗೆ ತುಂಬಾ ವ್ಯಾಲ್ಯೂ ಇದೆ ಏನೋ, ತುಂಬಾ ವ್ಯಾಲ್ಯೂ ಇದೆ. ಈಗ ಕ್ಯಾಪ್ಟನ್ಗೆ ತುಂಬಾ ವ್ಯಾಲ್ಯೂ ಇದೆ ಏನೋ. ಓಕೆನಾ. ಏರ್ ಟ್ರಾಫಿಕ್ ಕಂಟ್ರೋಲ್ ಸ್ಟೂಡೆಂಟ್ಸ್, ಆಮೇಲೆ ಇಂಡಿಯನ್ ನೇವಿ, ಏರ್ಫೋರ್ಸ್ ಸ್ಟೂಡೆಂಟ್ಸ್, ನೀವೆಲ್ಲಾನು ಕೂಡ ಈಗ NDA ಥ್ರೂ ಹೋಗ್ಬೋದು. ನಿಮ್ಮೆಲ್ಲ ಅರ್ಥನೂ ಇನ್ನ ಆಪ್ಷನ್ಸ್ ಓಪನ್ ಇದೆ. ಸೊ ಅಕಸ್ಮಾತ್ ನಿಮ್ಗೆ ಆರ್ಮಿ ಕಡೆ ಹೋಗ್ಬೇಕು, ನಮ್ದು ನೇಷನ್ ನ ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು ಅಂದ್ರೆ NDA ಟ್ರೈ ಮಾಡಿ ಸ್ಟೂಡೆಂಟ್ಸ್, ಎಕ್ಸಾಮ್ ಟ್ರೈ ಮಾಡಿ. ಅದಾದ್ಮೇಲೆ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಅಂತ ಬರುತ್ತೆ ಆರ್ಮಿ ಕಡೆ ಹೋಗೋದಿಕ್ಕೆ. ಇದು ಆರ್ಮಿ ಹೋಗೋದಿಕ್ಕೆ ಇದು ಕೂಡ ನೀವು SSB ಇಂಟರ್ವ್ಯೂ ಕ್ರ್ಯಾಕ್ ಮಾಡಬೇಕು, 12th ಮಾರ್ಕ್ಸ್ ಮೇಲೆ ಹೋಗ್ತೀರಾ. ಸೊ ಆಲ್ ಆಫ್ ದೀಸ್ ಆರ್ ಏವಿಯೇಷನ್ ಅಂಡ್ ಡಿಫೆನ್ಸ್ ಕ್ಯಾಟಗರಿ ಸ್ಟೂಡೆಂಟ್ಸ್. ಅದೇ ತರ ಡಿಸೈನ್, ಆರ್ಕಿಟೆಕ್ಚರ್ ಅಂಡ್ ಕ್ರಿಯೇಟಿವ್ ಐಡಿಯಾಸ್, ಏನು ನೀವು ತುಂಬಾ ಎಸ್ಥೆಟಿಕ್ ಆಗಿರ್ಬೇಕಲ್ಲ, ನಿಮ್ಗೆ ತುಂಬಾ ಫ್ಯಾನ್ಸಿ ಆಗಿರ್ಬೇಕು ಸ್ಟೂಡೆಂಟ್ಸ್. ಎಲ್ಲ ಆಪ್ಷನ್ಸ್, ಡಿಸೈನಿಂಗು, ಆರ್ಕಿಟೆಕ್ಚರು, ಆನಿಮೇಷನ್ಸ್, ಗೇಮಿಂಗ್, VFX. ನೋಡಿ ಅಗೇನ್ ಈ ಪಾರ್ಟ್ ಸ್ವಲ್ಪ ಈಗ ಡೇಂಜರಸ್ ಆಗ್ಬಿಟ್ಟಿದೆ, ಯಾಕಂದ್ರೆ AI ಈಗ ಇದೆಲ್ಲಾನು ಕೂಡ ಓವರ್ಕಮ್ ಮಾಡ್ತಿದೆ ಬೇಗ. ಸೊ ಐ ವುಡ್ ನಾಟ್ ರೆಕಮೆಂಡ್ ಆಲ್ ಆಫ್ ದಿಸ್ ರೈಟ್ ನೌ, ಯಾಕಂದ್ರೆ ಅನಿಮೇಷನ್ ಇಂಡಸ್ಟ್ರಿ ಆಗಲಿ ತುಂಬಾ ಡೇಂಜರ್ ಇದೆ. ಓಕೆನಾ, ಐ ವುಡ್ ನಾಟ್ ರೆಕಮೆಂಡ್ ದಿಸ್, ಬಟ್ ಯು ಕ್ಯಾನ್ ಸ್ಟಿಲ್ ಗೋ ಫಾರ್ ಅದರ್ ಥಿಂಗ್ಸ್ ಸ್ಟೂಡೆಂಟ್ಸ್. ಇಂಟೀರಿಯರ್ ಡಿಸೈನಿಂಗ್ ಅವತ್ತು ಇದ್ದೇ ಇರುತ್ತೆ. ಫೋಟೋಗ್ರಫಿ ಅಂಡ್ ಫಿಲ್ಮ್ ಮೇಕಿಂಗ್ ಸ್ಟೂಡೆಂಟ್ಸ್, ಅದು ಸ್ವಲ್ಪ ಡೇಂಜರ್ ಝೋನ್ ಬಂದಿದೆ ಏನೋ, ಬಟ್ ಫಿಲ್ಮ್ ಮೇಕಿಂಗ್ ಏನೋ ಆಪ್ಷನ್ ತುಂಬಾ ಇದೆ. ಫಿಲ್ಮ್ ಮೇಕಿಂಗ್ಗೆ ಇನ್ನ ಸ್ಕೋಪ್ ಇದೆ, ಬಟ್ ತುಂಬಾ ಸ್ಟ್ರಗಲ್ ಕಟ್ಬೇಕಾಗುತ್ತೆ. ಬಟ್ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾಡಿ ಸ್ಟೂಡೆಂಟ್ಸ್, ಇಂಟ್ರೆಸ್ಟ್ ಇದ್ರೆ ಮಾಡಿ. ನನಗೂ ಕೂಡ ನನ್ನ ಫ್ರೆಂಡ್ಸ್, ನನ್ನ ಫ್ರೆಂಡ್ಸ್ ಗೊತ್ತು, ಅವ್ರು ಫಿಲ್ಮ್ ಮೇಕಿಂಗ್ ಅಲ್ಲಿ ಪುಣೆಗೆ ಹೋಗಿ ಓದ್ಬಿಟ್ಟು ಒಳ್ಳೆ ಜಾಬ್ ಇದ್ದಾರೆ ಈಗ. ಓಕೆನಾ, ಫಿಲ್ಮ್ ಮೇಕಿಂಗ್ ಸ್ಟೂಡೆಂಟ್ಸ್. ಆಮೇಲೆ ಸೇಮ್ ಗೋಸ್ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಅಂತೂ ಯಾವಾಗಲೂ ಇದ್ದಿದ್ದೆ. CA ಮಾಡ್ಬೋದು ಸ್ಟೂಡೆಂಟ್, ನೀವೆಲ್ಲ CA ಮಾಡ್ಬೋದಿನ, ನೆನಪಿರ್ಲಿ ಸರಿನಾ. ಸ್ವಿಚ್ ಆಫ್ಟರ್ 12th ಆದ್ಮೇಲೆ ಸೈನ್ಸ್ ಶಿಫ್ಟ್ ಮಾಡ್ಬೋದು ನೀವು 12th ಆದ್ಮೇಲೆ. ಓಕೆನಾ. BMS ಕೂಡ ಮ್ಯಾನೇಜ್ಮೆಂಟ್ಗೆ, BBA ಎಲ್ಲ ಹೋಗ್ಬೋದು ಸ್ಟೂಡೆಂಟ್ಸ್, ಅದೆಲ್ಲಾನು ಕೂಡ ಹೋಗ್ಬೋದು ನೀವು. ಇದೆಲ್ಲ ಮ್ಯಾನೇಜ್ಮೆಂಟ್ ಕೋರ್ಸಸ್. ಓಕೆನಾ. ಅದೇ ತರ ಸ್ಟೂಡೆಂಟ್ಸ್ ಗವರ್ಮೆಂಟ್ ಎಕ್ಸಾಮ್ಸ್, ಬೆಸ್ಟ್ ಟೈಮ್ ಟು ರೈಟ್ ಗವರ್ಮೆಂಟ್ ಎಕ್ಸಾಮ್ಸ್. ನೀವು ತುಂಬಾ ಸ್ಮಾರ್ಟ್ ಆಗಿದ್ದೀರಾ, ನೀವು ನಮ್ಮ ಕಂಟ್ರಿಗೆ ರೆಪ್ರೆಸೆಂಟ್ ಮಾಡಬೇಕು, ಸಿವಿಲ್ ಸರ್ವೆಂಟ್ ಆಗ್ಬೇಕಂದ್ರೆ ಯು ಕ್ಯಾನ್ ಸ್ಟಿಲ್ ಗೋ ಫಾರ್ ಇಟ್, ಯು ಶುಡ್ ಗೋ ಫಾರ್ ಇಟ್, ಟ್ರೈ ಮಾಡಿ. ಬಟ್ ತುಂಬಾ ಕಷ್ಟ ಸ್ಟೂಡೆಂಟ್ಸ್, ತುಂಬಾ ಕಷ್ಟ, ತುಂಬಾ ಡೆಡಿಕೇಶನ್ ಬೇಕು. ಇದು ನೀಟ್, JEE ಎಲ್ಲದಕ್ಕಿಂತ ತುಂಬಾ ಕಷ್ಟ ಇದು. ಫಾರ್ ಎಕ್ಸಾಂಪಲ್ UPSC, IAS, IFS, IPS, ರೈಲ್ವೇಸ್ ಎಕ್ಸಾಮ್ ಸ್ಟೂಡೆಂಟ್ಸ್, ಬ್ಯಾಂಕಿಂಗ್ POs, RBI ಎಕ್ಸಾಮ್ಸ್, ಆಮೇಲೆ ಸ್ಟೇಟ್ PSCs, KPSC ಬರುತ್ತಲ್ಲ ಪೊಲೀಸ್ ಕಡೆ ಹೋಗ್ಬೇಕಾದ್ರೆ. ಓಕೆನಾ. ಫಾರ್ ಎಕ್ಸಾಂಪಲ್ ನಮ್ದು KPSC ನಮ್ ಬರುತ್ತೆ ಕರ್ನಾಟಕದು. ಇದೆಲ್ಲಾನು ಕೂಡ ಗವರ್ಮೆಂಟ್ ಎಕ್ಸಾಮ್ಸ್ ಟ್ರೈ ಮಾಡಿ ಈಗ. ಸೊ ನಿಮ್ದು 12th ಮುಗ್ದಿದ್ರೆ ನೀವು ಗವರ್ಮೆಂಟ್ ಕಡೆ ಹೋಗ್ಬೇಕಂದ್ರೆ ನಿಮ್ಗೆ ಆ ತರ ಕನೆಕ್ಷನ್ಸ್ ಇದ್ರೆ ಟ್ರೈ ಮಾಡಿ ಗವರ್ಮೆಂಟ್ ಎಕ್ಸಾಮ್ಸ್ನ. ಈಗ ಟ್ರೈ ಮಾಡ್ಬೋದು, ಒಂದ್ಸಿ ಟ್ರೈ ಮಾಡಿ ಮುಂದೆ ಹೋಗ್ಬೋದು, ಏನಿದೆ. ಓಕೆನಾ. ದೆನ್ ಸ್ಟೂಡೆಂಟ್ಸ್ ಲಾಸ್ಟ್ 52 ವರೆಗೂ ಮಾಡಿದೀನಿ ಸ್ಟೂಡೆಂಟ್ಸ್. ಇದು ಟ್ರೆಂಡಿಂಗ್ ಈಗ ಸೈಬರ್ ಸಿಕ್ಯೂರಿಟಿ ಎಕ್ಸ್ಪರ್ಟ್. ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಈಗ ಸದ್ಯಕ್ಕೆ ಮೋಸ್ಟ್ ಟ್ರೆಂಡಿಂಗು, ನಿಮ್ಮೆಲ್ಲರಿಗೂ ಗೊತ್ತು, ತುಂಬಾ ಸ್ಕೋಪ್ ಇದೆ ಅದಕ್ಕೀಗ. ಓಕೆನಾ. ಇಲ್ಲಿ ನಿಮಗೆ ಒಬ್ವಿಯಸ್ಲಿ BSc CS ಇಲ್ಲ BCA ಮಾಡಬೇಕಾಗತ್ತೆ, ಅದರಿಂದ ನೀವು ಮುಂದೆ ಹೋಗ್ಬೋದು. ಓಕೆನಾ. ಅದಾದ್ಮೇಲೆ AI LM ಇಂಜಿನಿಯರ್ಸ್, ನ್ಯೂಟ್ರಿಷನಿಸ್ಟ್, ಆಂಟರ್ಪ್ರನರ್ಸ್, ಆಬ್ವಿಯಸ್ಲಿ ಸ್ಟಾರ್ಟ್ಅಪ್ ಮಾಡಂಗಿದ್ರೆ ಬೆಂಗಳೂರಲ್ಲಿ ಇದ್ದೀರಾ ನೀವು. ಓಕೆನಾ. ಯೂಟ್ಯೂಬರ್, ಕಂಟೆಂಟ್ ಕ್ರಿಯೇಟರ್ ಮತ್ತೆ ಎಟೆಕ್. ಐ ವುಡ್ ನಾಟ್ ರೆಕಮೆಂಡ್ ದಿಸ್ ಆಸ್ ಸೋಲ್ ಆಗಿ. ನೀವು ಸರ್ ನಾನು ಎಲ್ಲ ಕೆಲಸ ಬಿಟ್ಬಿಡ್ತೀನಿ, ನಾನು ಬರೀ ಯೂಟ್ಯೂಬ್ ಮಾಡ್ತೀನಿ, ಕ್ರಿಯೇಷನ್ ಮಾಡ್ತೀನಿ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಕಾಸು ಬರುತ್ತೆ, ಸ್ಟೂಡೆಂಟ್ಸ್ ಮಾಡಬೇಡಿ. ಒಂದು ಕೋರ್ಸ್ ಸೇರ್ಕೊಳ್ಳಿ, ನಿಮ್ದು ಬುದ್ಧಿನ ಬೆಳೆಸ್ಕೊಳ್ಳಿ, ಒಂದು ಸರ್ಟಿಫಿಕೇಟ್ ಇರಲಿ ನಿಮ್ಮ ಹೆಸರಲ್ಲಿ. ಅದ್ರ ಜೊತೆಗೆ ಸೈಡ್ ಬೈ ಸೈಡ್ ಮಾಡ್ಬೋದು, ನಾವು ಮಾಡಬೇಕು. ಆಬ್ವಿಯಸ್ಲಿ ಸೈಡ್ ಬೈ ಸೈಡ್ ಮಾಡಲೇಬೇಕು ಸರಿನಾ, ನಿಮ್ ಕ್ರಿಯೇಟಿವ್ ಸೈಡ್ನ ಎತ್ತಿಡೋದಕ್ಕೆ. ಓಕೆನಾ. ಸೊ ಆಲ್ ದಿಸ್ ಸ್ಟೂಡೆಂಟ್ಸ್ ಎಥಿಕಲ್ ಹ್ಯಾಕರ್ಸ್, ಬೌಂಟಿ ಎಕ್ಸ್ಪರ್ಟ್ಸ್, ಇದೆಲ್ಲ ಬರುತ್ತೆ ಸ್ಟೂಡೆಂಟ್ಸ್. ಓಕೆನಾ. ಸೊ ಇಲ್ಲಿ ಐ ಹ್ಯಾವ್ ನಾಟ್ ಆಡೆಡ್ ಸ್ಪೆಸಿಫಿಕ್ ಕೋರ್ಸಸ್ ಫಾರ್ AI ಇಂಜಿನಿಯರ್ಸ್. ನಿಮ್ಗೆ AI ಇಂಜಿನಿಯರ್ ಯಾವ ತರ ಆಗ್ಬೇಕಂದ್ರೆ ಸ್ಟೂಡೆಂಟ್ಸ್ ಕಮೆಂಟ್ ಅಲ್ಲಿ ಹಾಕಿ. ರಿತಿಕಾ ಮ್ಯಾಮ್ ಹೇಳಿದ್ರು ಅವ್ರು ಮಾಡ್ತಾರಂತ ವಿಡಿಯೋನ ನಾವು ಮಾಡಿಸ್ತೀನಿ, ಅವ್ರ ಕೈಲಿ ನಾನೇ ಮಾಡ್ತೀನಿ ಬೇಕಾದ್ರೆ. AI ಇಂಜಿನಿಯರ್ ಯಾವ ತರ ಆಗ್ಬೇಕು. ಬಟ್ ನಿಜ ಹೇಳ್ಬೇಕಂದ್ರೆ AI ಇಂಜಿನಿಯರ್ಸ್ ಕೂಡ ಸದ್ಯಕ್ಕೆ ವ್ಯಾಲ್ಯೂ ಇದೆ, ಬಟ್ ನೆಕ್ಸ್ಟ್ 3-4 ಇಯರ್ಸ್ ಅಲ್ಲಿ ಏನಾಗುತ್ತೆ, AI ಡೆವಲಪ್ ಆಗ್ಬಿಡುತ್ತೆ, ಫುಲ್ ಡೆವಲಪ್ ಆಗ್ಬಿಡುತ್ತೆ. ಸೊ ಯಾರಿಗೆ ಗೊತ್ತು 4 ಇಯರ್ಸ್ ಆದ್ಮೇಲೆ ಅದು ವ್ಯಾಲ್ಯೂ ಇರುತ್ತಾ ಇಲ್ಲ ಅಂತ. ಸದ್ಯಕ್ಕಂತೂ ವ್ಯಾಲ್ಯೂ ತುಂಬಾ ಇದೆ, ಬಟ್ 4 ಇಯರ್ಸ್ ಆದ್ಮೇಲೆ ವ್ಯಾಲ್ಯೂ ಇರುತ್ತಾ ಹೇಳಕ್ಕಾಗಲ್ಲ. ಸೊ ಅಗೇನ್ ಇಟ್ಸ್ ಅ ವೆರಿ ರಿಸ್ಕಿ ಥಿಂಗ್. ಯೋಚನೆ ಮಾಡಿದ್ರ ಬಗ್ಗೆ ಸ್ಟೂಡೆಂಟ್ಸ್. ಸೊ ಐ ಹ್ಯಾವ್ ಗಿವನ್ ಯು ದ ಗೈಡಿಂಗ್ ಲೈಟ್ ಸ್ಟೂಡೆಂಟ್ಸ್. ನಿಮ್ಗೆ ಈಗ ನಾನು ಲೈಟ್ ಕೊಟ್ಟಿದ್ದೀನಿ, ಮಿಕ್ಕಿದಿಲ್ಲ ಸ್ಟೂಡೆಂಟ್ ನಿಮ್ಮ ಮೇಲೆ.
ಮಿಕ್ಕಿದ್ದು ನೀವು ಯಾವ ಥರ ಇದನ್ನ ಪರ್ಸ್ಯೂ ಮಾಡಬೇಕು, ಯಾವ ಥರ ಇನ್ಫಾರ್ಮೇಷನ್ ತೊಗೊಂಡು ಮುಂದೆ ಹೋಗ್ಬೇಕು ಸ್ಟೂಡೆಂಟ್ಸ್, ಕಮೆಂಟಲ್ಲಿ ಹಾಕಿ ನೀವೇನು ಮಾಡ್ಬೇಕಂತಿದ್ದೀರಾ. ನಾನು ನೋಡಬೇಕು ನಮ್ಮ ಮಕ್ಕಳು ಸ್ಟೂಡೆಂಟ್ಸ್ ಏನು ಮಾಡ್ತಾ ಇರೋಂಥ ನಮ್ಮ ಕರ್ನಾಟಕ ಮಕ್ಕಳು. ಓಕೆನಾ, ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ನೀವು ಯಾವ ಕೋರ್ಸ್ನ ಪರ್ಸ್ಯೂ ಮಾಡೋಕ್ಕೆ ಪ್ಲಾನ್ ಮಾಡಿದ್ದೀರಾ, ಚೆಕ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ದೀರಾ. ಇದೆಲ್ಲ ಬಿಟ್ಟರೆ ಇಂಜಿನಿಯರಿಂಗ್ ಇದೆ ಸ್ಟೂಡೆಂಟ್, ಇಂಜಿನಿಯರಿಂಗ್ ಇದೆ, ನಿಮ್ಗೆಲ್ಲರಿಗೂ ಗೊತ್ತು ಇಂಜಿನಿಯರಿಂಗ್ ಕತೆ ಏನಾಗಲಿ ಅಂತ. ಓಕೆನಾ ಸ್ಟೂಡೆಂಟ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಸ್ಟೂಡೆಂಟ್ಸ್, ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಬಿಕಾಸ್ ಇಟ್ ಟೇಕ್ಸ್ ಲಾಟ್ ಆಫ್ ಎಫರ್ಟ್ ಟು ಮೇಕ್ ದಿಸ್ ವಿಡಿಯೋ ಆಫ್ ಯು. ಓಕೆ, ಥ್ಯಾಂಕ್ ಯು ಸೊ ಮಚ್ ಸ್ಟೂಡೆಂಟ್ಸ್, ಬೈ ಬೈ ಆ್ಯಂಡ್ ಟೇಕ್ ಕೇರ್ ಆಲ್ ಆಫ್ ಯು.